ಆತ ಎಷ್ಟ್ ದಿನ ಆತ ದಿನ ಹೊಡಸ್ಕೊತಾನ ಕರೆ ಹೊಸ ಫ್ರಿಜ್ ತರಂಗಿಲ್ಲ ಅಂತ. ಏ ಅಮ್ಮ ನಿಮ್ಮಪ್ಪ ಅದರೇನ? ನಮ್ಮಪ್ಪ ಅದವರು ಸರಿ ನಾವು ಅರಿತೀನಿ. ಸರಿ ಅಪ್ಪ. ಹಳೆ ಫ್ರಿಜ್ಗೆ ಏನಾಗೈತ್ಲೆ ಅದ್ರಾಗ ನೀರ್ ತನಗಾಗ್ವಲ್ತು ಬೀರ್ ತನಗಾಗ್ವಲ್ತು. ನೀವ್ ಏನ ತಿಪ್ಪತ್ಲಾಗ ಹಾಕಿದ್ರು ನಾ ಮಾತ್ರ ಹೊಸ ಫ್ರಿಜ್ ತರೋದಿಲ್ಲ. ಕರೆಂಟಿಗೆ ಏನಾಗೈತಿ ಇವತ್ತ? ಮುಂಜಾನಿಂದ ಲೈಟ್ ಹೋಗುದು ಬರುದು ಮಾಡಾಕತ್ತಾವು. ಪಟಾಪಟ ಅರ್ಬಿ ಮಡ್ಚಿಟ್ಟು ಟಿವಿ ಯಾರ ನೋಡ್ತೇನೆ ನಾನು. ಅಯ್ಯೋ ಈ ಮನೆಗೇನ್ ದೇವ್ಗಿವ್ ಬಂದೈತೆನ? ಲೈಟ್ ಹೋಗುದು ಬರುದು ಮಾಡಾಕತ್ತಾವು. ಹಾ ಕರೆಂಟ್ ಹೆಂಗು ಹೋಗುದು ಬರುದು ಮಾಡಾಕತೈತಿ. ಫ್ರಿಜ್ ನೋಡಿದ್ರ ಬಂದೈತಿ. ನಾ ಚಲೋ ಮಾಡಿಡ್ತೇನಿ. ಕರೆಂಟ್ ಹೆಚ್ಚು ಕಮ್ಮಿ ಆಗಿ ಫ್ರಿಜ್ಗೆ ಹಾರ್ಟ್ ಅಟ್ಯಾಕ್ ಬರುದಂತ್ರ ಗ್ಯಾರಂಟಿ. ಆಯ್ತೇರಿಲ್ಲ ಕಡಿ ಪಕಡಿ ಜುಮ್ಮ, ಇವತ್ ನಮ್ಮ ಮನಿಗೆ ಹೊಸ ಫ್ರಿಜ್ ಬರ್ತೈತಮ್ಮ. ಪವ್ವಿ ಬರೋ ಟೈಮ್ ಆತ. ಫ್ರಿಜ್ ಹೊಗೆ ಹಾಕಿಸ್ಕೊಂಡೈತೇನೆ, ಇಲ್ಲಿ ನೋಡ್ತೇನೆ. ಅಯ್ಯಯ್ಯ ಈ ಫ್ರಿಜ್ಜಿಗೆ ಏನೂ ಆಗೇ ಇಲ್ಲಲ್ಲೋ ಮಾರಾಯ. ಇದ್ರ ದುರ್ಗವ್ನಂಗೆ ನೀರ್ ಕುಡಿಲಿ. A few moments later. ಪವ್ವಿ ಇತ್ತಗೋ ಚಾ. ಏನ್ವಾ ಮುಂಜಾನೆ ನಾಯಿ ಬಡ್ದಂಗ್ ಬಡ್ದು ಈಗ ಚಾ ಕೊಡಾಕತ್ತಿರಲ್ಲ? ಪವ್ವಿ ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಫ್ಲಕ್ಚುಯೇಷನ್ ಐತಿ. ಅದಕ್ಕೆ ನಾನು ಫ್ರಿಜ್ ಬಟನ್ ಆನ್ ಮಾಡಿಟ್ಟಿದ್ದೆ, ಫ್ರಿಜ್ ಹಾಳಾಗಿ ಹೋಗ್ಲಿ ಅಂತ ಹೇಳಿ. ಆದ್ರ ಫ್ರಿಜ್ಜಿಗೆ ಏನೂ ಆಗೇ ಇಲ್ಲ. ಏನ್ರ ಫ್ರಿಜ್ಜಿಗೆ ತಾಯ್ತಾ ಕಟ್ಟಿಟ್ಟೇನ ಹಾಳಾಗ್ಬಾರ್ದಂತ ಹೇಳಿ? ತಾಯ್ತಾ ಅಲ್ಲ, ನಾನ್ ನಿನ್ ಮದ್ವಿ ಮಾಡ್ಕೊಂಡ್ ಬರ್ಬೇಕಾದ್ರೆ ನಿನಗೆ ಏನ್ ಕರ್ಕೊಂಡ್ ಬಂದಿದ್ನಿ? ತಾಳಿ ಕಟ್ಟಿದ್ದಿ. ಹಾ ನೋಡ ಜಾನ, ಹಂಗ ನಾನು ಫ್ರಿಜ್ ನ ತರಬೇಕಾದ್ರೆ ಫ್ರಿಜ್ಜಿಗೆ ಟೆಕ್ನಿಕಲ್ ಸ್ಟೆಬಿಲೈಸರ್ ನ ಕರ್ಕೊಂಡ್ ಬಂದೇನಿ. ವಾವ್ ಪವಿ ಭಾರಿ ಟೆಕ್ನಿಕ್ ಐತೆ ನಿಂದ. ಟೆಕ್ನಿಕಲ್ ಟೆಕ್ನಿಕಲ್ ಸ್ಟೆಬಿಲೈಸರ್. ನಿಮ್ಮ ಮನಿ ಒಳಗೂ ಏನಾರ ಎಲೆಕ್ಟ್ರಿಕ್ ವಸ್ತುಗಳು ಇದ್ವು ಅಂದ್ರ ತಪ್ಪದ ಟೆಕ್ನಿಕಲ್ ಸ್ಟೆಬಿಲೈಸರ್ ನ ಯೂಸ್ ಮಾಡ್ರಿ.